ನಮ್ಮ ಬಬಲಾದಿಯ ಶ್ರೀಗಳು ನಾವು ಆಕಸ್ಮಿಕವಾಗಿ ಕೂಡಿದ್ದೀವಿ. ನಾನು MP ಇದ್ದಾಗ ಭಾಳ ಸಲ ಬಬಲಾದಿಗೆ ಹೋಗ್ತಿದ್ದೆ, ನನ್ನ ಕ್ಷೇತ್ರ ಇತ್ತು. ಇವತ್ತು ಅವ್ರು ನೆನಪು ಮಾಡಿಕೊಂಡ್ರು, ನೀವು MP ಇದ್ದಾಗ ಏನು ಕೆಲಸ ಆಗ್ಯಾವ, ಮುಂದೇನೂ ಆಗಿಲ್ಲ ಅಂದರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರು ಸಹಿತ ಜನ ನೆನಪಿಡ್ತಾರೋ ಅನ್ನೋಂಥದಕ್ಕೆ ಒಂದು ಉದಾಹರಣೆಯನ್ನು ಹೇಳಿ, ಇವತ್ತು ಸಿರಟ್ಟಿಯಲ್ಲಿ ನಮ್ಮ ವಿಠ್ಠಲ್ ರುಕ್ಮಿಣಿ ಪ್ರಾಣ ಪ್ರತಿಷ್ಠಾಪನೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮ ಆಗಿದೆ. ಇವತ್ತು ಹನುಮಾನ್ ದೇವಸ್ಥಾನದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಇದೆಲ್ಲ ನೋಡಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಹಿಂದೂಗಳು ಒಂದಾಗುವಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಸಹಿತ ನೋಡ್ತಾ ಇದ್ದೀವಿ. ನಾವು ಒಂದಾಗ್ಲಿಕ್ಕಂದ್ರೆ ನಮಗೆ ಭವಿಷ್ಯ ಇಲ್ಲ. ನಾವೆಲ್ಲ ಒಂದಾಗಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ದೇಶ ಭಾರತವಾಗಿ ಉಳಿಬೇಕಂದ್ರೆ ಎಲ್ಲ ಜನಾಂಗದವರು ಒಂದಾಗಿ ನಾವು ಇರಬೇಕು ಅನ್ನುವಂಥ ಕಾರಣದಿಂದಲೇ ಇಷ್ಟು ದೊಡ್ಡ ದೊಡ್ಡ ಸಭೆಗಳು, ಭಗವಾ ಜೆಂಡಾ, ಕೇಸರಿ ಜೆಂಡಾ, ಇವತ್ತು ಎಲ್ಲಿ ನೋಡೋದಲ್ಲಿ ಯಾರೂ ನಾಚ್ಕೋದಿಲ್ಲ. ಮೊದಲೆಲ್ಲ ಕೇಸರಿ ಸಾಲ ಹಾಕೊಳ್ಳಿಕ್ಕೆ ನಾಚ್ಕೋತಿದ್ರು. ಈಗ ಯಾರು ಧೈರ್ಯದಿಂದ ಇವತ್ತು ಕೇಸರಿ ಸಾಲ ಹಾಕುವಂಥ ವಾತಾವರಣ ಈ ರಾಜ್ಯದಲ್ಲಿ ಬಂದೈತಂದ್ರೆ ಮುಂದಿನ ಬೆಳವಣಿಗೆ ಬಹಳ ದೊಡ್ಡದಾದಂಥ ಫಲಿತಾಂಶ ಕೊಡ್ತೈತೆ ಅನ್ನೋಂಥ ಒಂದು ಸಂಕೇತ ನಾವು ನೋಡಕತ್ತಿ. ಇವತ್ತೆಲ್ಲ ಕಡೆನೂ ಸಾಕಷ್ಟು ನಾನು ಮಂಡ್ಯ, ಮದ್ದೂರು, ಮೈಸೂರು, ಚಾಮರಾಜನಗರವರೆಗೆ ಅಡ್ಡಾಡ್ತಾ ಇದ್ದೇನೆ. ಎಲ್ಲಿ ಈ ಹಿಂದುತ್ವ ಇರಲಿಲ್ಲೋ, ಎಲ್ಲಿ ಹಿಂದುತ್ವ ಅನ್ನೋಂಥದ್ದು ಜನರ ಕಲ್ಪನೆ ಇರಲಿಲ್ಲೋ ಅಂತ ಹಳೆ ಮೈಸೂರು ಭಾಗದಲ್ಲಿ ಸಹಿತ ಇವತ್ತು ಹಿಂದೂಗಳ ಒಂದು ಒಕ್ಕಟ್ಟು ಕಾಣಿಸ್ತಾ ಇದೆ. ಬಹುಶಃ ಮದ್ದೂರಿಗೆ ಹೋದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು 20,000 ಜನ, ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಗಾಡಿ ಮಾಡಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಮದ್ದೂರಿನ ಕಾರ್ಯಕ್ರಮ ಆದಮೇಲೆ ಇಡೀ ಹಳೆ ಮೈಸೂರು ಬ್ಯಾಗ್ನಾಗೂ ಸಹಿತ ಇವತ್ತು ಹಿಂದುತ್ವದ ಅಲೆ ಏನು ಎದ್ದಿದೆ, ಅಲ್ಲಿರುವಂಥ ರಾಜಕಾರಣಿಗಳಿಗೂ ಭಯಂಕರ ಗಾಬರಿ ಆಗಿಬಿಟ್ಟಾರೆ. ಅವ್ರು ಅನಿಸಿರ್ಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾಳ ನಮ್ಮದು ಒಂದು ಅವಕಾಶ ಇದೆ ಅಂತೇಳಿ. ಆದರೆ ಇವತ್ತು ನಾನೇನು ಇಡೀ ರಾಜ್ಯದಲ್ಲಿ ಅಡ್ಡಾಡಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಹೋದರೆ 5, 10, 15,000 ಜನ ಸೇರ್ತಾ ಇರೋದು ನೋಡಿದ್ರೆ 2028ರಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಿತ್ತು ಅನ್ನೋಂಥದ್ದು ಒಂದು ವಾತಾವರಣ ತಯಾರಾಗ್ತಾ ಇದೆ. ಈ ರಾಜಕೀಯ ವ್ಯವಸ್ಥೆಯೊಳಗೆ ಇವತ್ತು ಜನರಿಗೆ ಒಬ್ಬ ನೇರವಾಗಿ ಮಾತಾಡೋನು ಒಬ್ರು ಬೇಕಾಗಿರ. ಬರೀ ನಾಟಕ ಮಾಡೋ ಕಂಪನಿ ಬೇಡಲಾಗೈತೆ. ಒಳಗೊಂದು ಮಾತಾಡೋದು, ಹೊರಗೊಂದು ಮಾತಾಡೋದು. ಮೊದಲೆಲ್ಲ ನನಗೆ ಬೈತಿದ್ರು, ಈಗ ಮಾತಾಡಬಾರ್ದು ರಾಜಕಾರಣದಾಗತ್ತೆ. ಆದ್ರೂ ನಾನು ಆರಿಸಿ ಬರ್ತಿದ್ದೆ. ಹಂಗೆ MP ಆದೆ, MLA ಆದೆ, MLC ಆದೆ. ಕಾರಣ ಏನಂದರೆ ಈಗ ವಿಧಾನಸಭೆಯಲ್ಲಿ ಸಹಿತ ಚರ್ಚೆಗಳು ಚಾಲು ಆದರೆ ನಮಗೆ ಸಿದ್ದರಾಮಯ್ಯನವ್ರಿಗೇ ನಡೆದಿರ್ತವೆ ಚರ್ಚೆ. ಉಳಿದವ್ರ ಕಡೆ ಅವರು ನೋಡೋದಿಲ್ಲ, ನಾವು ನೋಡೋದಿಲ್ಲ. ಯಾವುದೇ ನೀರಾವರಿ ವಿಚಾರ ಬಂತು, ಕರ್ನಾಟಕದಲ್ಲಿ ಅಭಿವೃದ್ಧಿ ವಿಚಾರ ಬಂದರೆ ಇವತ್ತು ಸಾಕಷ್ಟು ಕರ್ನಾಟಕದಲ್ಲಿ ಇವತ್ತು ಜನ ಈಗಾಗಲೇ ನಮ್ಮ ಮಹೇಶಣ್ಣ ಕೋಮಟಿಗಳು ಇವರು ಹೇಳಿದ್ರು, ಈ RC ಸೆಂಟ್ರ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಇದೆ. ಇನ್ನೂ ರೈತರಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ. ಆಲ್ಮಟ್ಟಿ ಯೋಜನೆ ಪೂರ್ಣ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರಿ ನೌಕರಿ ಸಾಕಷ್ಟು ಸುಮಾರು 2,88,000 ಹುದ್ದೆ ಖಾಲಿ ಇವೆ, ನೇಮಕಾತಿ ಆಗ್ತಾ ಇಲ್ಲ. ಸುಮಾರು 4 ಲಕ್ಷ ಹುದ್ದೆಗಳು ಈ ರಾಜ್ಯದಲ್ಲಿ ನಮ್ಮ ಯುವಕರು ಕಲ್ತು ಕೂತಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಉದ್ಯೋಗ ಕಾಲ್ಫಾರ್ಮ್ ಆಗ್ತಾ ಇರಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಈ ರೀತಿ ಒಂದು ವಾತಾವರಣದಲ್ಲಿ ಇವತ್ತು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂಥ ಅಪಮಾನಗಳು ನೋಡ್ರಿ. ಇವತ್ತು ಗಣಪತಿ ಹೊಂಟಿರ್ತದೆ, ಅದು ಯಾರಿಗೂ ತೊಂದರೆ ಮಾಡಿರೋದಿಲ್ಲ ಗಣಪತಿ, ಆದರೂ ಅದ್ರ ಮ್ಯಾಗ ಕಲ್ಲು ಬೀಳ್ತಾವೆ. ಈಗ
ನಾವು ಮತ್ತೊಂದು ಸಮಾಜ ಯಾವುದೇ ಇದ್ರಾಗ ತೊಂದರೆ ಮಾಡಿಲ್ಲ. ಆದರೂ ಗಣಪತಿ ಮೇಲೆ, ರಾಮನವಮಿ ಮೇಲೆ, ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮಗಳ ಮೇಲೆ ಕಲ್ಲು ಬೀಳುವಂಥದ್ದು ಯಾಕೆ ಆಗ್ತಾ ಇದೆ ಅಂದರೆ, ಒಂದು ವರ್ಗವನ್ನು ಭಾಳ ನಾವು ಖುಷಿ ಪಡಿಸ್ಲಿಕ್ಕೆ ಹೋಗಿ ಇಡೀ ಸಮಾಜ ಇವತ್ತು ಮನೆ ಬಾಗಲಕೋಟೆ ವಿಧಾನಸಭೆ ಎಲೆಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಜನ ಸೇರೋದು ನೋಡಿದ್ರೆ 4-5 ಸಾವಿರ ಜನ ಸೇರ್ತಿದ್ರು ಒಂದು ಸಣ್ಣ ಕಮತ್ಗಿ ಅಂತ ಒಂದು ಹಳ್ಳಿ ಒಳಗೆ. ನನಗೆ ಗಾಬರಿ ಆಯ್ತು. JCB ಅಂತೂ ಎಲ್ಲ ಕಡೆ ಫಿಕ್ಸ್ ಅದ. ನಮ್ಮ ಎಲ್ಲಿ ಹೋದಲ್ಲಿ JCB ಹಾರ ಹಾಕೋದಂದ್ರೆ ಸಾಮಾನ್ಯ ಇಲ್ರಿ, ಅದಕ್ಕೆ ಬಾಡಿಗೆ ಕೊಡಬೇಕಲ್ಲ. ಒಂದು JCB ಹಾರ ಹಾಕೋದ್ರೆ ಒಂದು 10-15 ಸಾವಿರ ರೂಪಾಯಿ ಖರ್ಚೈತ್ರಿ ಮನುಷ್ಯನ. ಅದನ್ನು ಅವ್ರು ಸ್ವಂತ ಮಾಡ್ಲಕತ್ತಾರ ಅಂದ್ರೆ ಮುಂದೆ JCB ಸರ್ಕಾರ ಕರ್ನಾಟಕಕ್ಕೆ ಬರಬೇಕು ಅಂತದ್ದು ಎಲ್ಲಾರು ಮನಸ್ಸಾಗ. ಯಾಕೆ JCB ಸ್ವಾಗತ ಮಾಡ್ಲಕತ್ತಾರಂದ್ರೆ, ಈ ಕುಯ್ ಮಾತಾಡೋರು, ನಾಟಕ ಮಾಡೋರು ಬೇಡಪ್ಪ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಬರೋಬ್ಬರಿ JCB ಹಚ್ಚಿದ್ರೆ ಬರೋಬ್ಬರಿ ಆಗ್ತದ ಸಂಕೇತ ಜನ ಇವತ್ತು ಯುವಕರು ಕೊಳ್ಳಾಕತ್ತಾರ. ಇಲ್ಕಂದ್ರೆ ಹೊರಗೆ JCB ತರ್ತಿದ್ರು. ನಾವು ಇವ್ರದ್ದು JCB ಎಲ್ಲ ಇವರು JCBದಿಂದ ನಾವು ಉದ್ಧಾರ ಆಗಿನ ಹೇಳ್ತಿದ್ರು. ಆಗಲೇ ನಾವು ಮನೆಗೆ ಊಟ ಮಾಡ್ಯಾಗ ಯಾರು ದರಪ್ಪಣ. ಅದಕ್ಕೆ JCBನೇ ಭಾಳ ನನಗೆ ಏನು ಬಂದೈತೆ, ಅದು ಹೋಮ್ ಐತೆ. ಈ JCBದಿಂದ ಆಗ್ತಿತ್ತು 28ರಾಗ ಯಾವ್ದು ಆಗ್ತದೆ ಗೊತ್ತಿಲ್ಲ. ಆಗ ಕರ್ನಾಟಕದಲ್ಲಿ ನೀವೆಲ್ಲ ಎಷ್ಟು ಜನ ಸೇರೋದು ನೋಡಿದ್ರೆ ನನಗೊತ್ತು ಮಾತಾಡಲಿಕ್ಕೇ ಬರಲಾಗಿತ್ತು. ಅಷ್ಟು ಸಂತೋಷ ಆಗಿದೆ. ಜನರಲ್ಲಿ ನಮ್ಮ ಮ್ಯಾಗಿರುವಂಥ ವಿಶ್ವಾಸ ನಮ್ಮ ಗುರುಗಳು ಸಹಿತ ಹೇಳಿದ್ರು, ಎಲ್ಲರ ಮನಸ್ಸಿನಾಗ ಐತಿ. ಇದು ಏನಪ್ಪ, ನಮ್ಮ ಧರ್ಮ ಉಳಿಬೇಕನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಇರ್ಬೋದು ನೋಡಿ, ಇವತ್ತು ಈ ರೀತಿ ಒಂದು ವಾತಾವರಣ ಎಂಥರ ಆಗಿದೆ. ನೀವೆಲ್ಲ 2028ಕ್ಕೆ ರೆಡಿ ಆಗಬೇಕು. ಕರ್ನಾಟಕದಲ್ಲಿ ಹೊಸ ಯುಗವನ್ನು ನಾವು ಪ್ರಾರಂಭ ಮಾಡೋಣ ಅಂತ ಮಾತನ್ನು ಹೇಳ್ತೀನಿ. ನೀರಾವರಿ ಮೊದಲು ನಾನು ಹೇಳಿದೆ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳೇ ಸುಮಾರು 1,16,000 ಕೋಟಿ ರೂಪಾಯಿ ಈಗ ಸಾಲದ ಬಡ್ಡಿ ತುಂಬಲಕ್ಕ ಮತ್ತು ಪಗಾರ ಮಾಡ್ಲಿಕ್ಕೆ ಗ್ಯಾರಂಟಿ ಸಲುವಾಗಿ ಸಾಲ ಮಾಡ್ಲಕತ್ತೀರಿ. ಅದ್ರದೊಳಗೆ ಇನ್ನೊಂದು 1,00,000 ಕೋಟಿ ರೂಪಾಯಿ ತೆಗೀರಿ. ಹೆಂಗಾದ್ರೂ ತೆಗಿಲಕತ್ತೀರಿ ಸಾಲ. ಆ ಕೃಷ್ಣಾ ಯೋಜನೆ ಏನದಲ್ಲ ಸಂಪೂರ್ಣ ಮಾಡಿಬಿಟ್ರೆ ಸುಮಾರು 16 ಲಕ್ಷ ಎಕರೆ ನೀರಾವರಿ ಆಗ್ತದೆ. ರೈತರಿಗೆ ನೀವು ಹೇಳಿರಿ 40 ಲಕ್ಷ ರೂಪಾಯಿ ನೀರಾವರಿ ಇದ್ದ ಭೂಮಿಗೆ 30 ಲಕ್ಷ ರೂಪಾಯಿ ಕುಸ್ಗಿ ಜಮೀನು ಒಂದೇ ಕಂತನ ಕೊಟ್ಟು ಅವ್ರು ಮತ್ತೊಂದು ಕಡೆ ಪುನರ್ವಸತಿ ವ್ಯವಸ್ಥೆ ಮಾಡಿಬಿಟ್ರೆ, ಈ ನೀರಾವರಿ ಯೋಜನೆ ಮುಗಿಸ್ಬಿಟ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ. ಈ ಜನರಿಗೆ ಅವ್ರ ಸ್ವಂತ ದುಡಿದು ತಿನ್ನೋ ಶಕ್ತಿ ಅವ್ರಿಗೆ ಐತಿ. ಅವ್ರಿಗೆ ಬೇಕಾಗಿದ್ದು ಒಂದು ನೀರು, ಒಂದು ಕರೆಂಟ್. ಆ ದಿಕ್ಕಿನಲ್ಲಿ ಇವತ್ತು ಯಾರು ವಿಚಾರ ಮಾಡಲ್ಲ. ನಾ ಹೇಳ್ದೆ, ನೀವು ಎಲ್ಲ ಮುಖ್ಯಮಂತ್ರಿಗಳು ಇದೇ ನಾಟಕ ಮಾಡಿರಿ ಅಂತ ಹೇಳ್ದೆ. ನೀವು ನೋಡಿರ್ಬೇಕು. ಒಬ್ಬರು ಅಂತೂ ಹೇಳಿದರು, ನನ್ನ ರಕ್ತದಿಂದ ಬರೆದು ಕೊಡ್ತೀನಿ, ಕೃಷ್ಣ ಮುಗಿಸ್ಕೊಡ್ತೀನಿ ಅಂತ. ಆ ರಕ್ತ ಬೇಡ ಮಾರಾಯ, ನಮ್ಮ ರೊಕ್ಕ ಕೊಟ್ಬಿಡು. ಇಂಥ ಕತ್ತಿ ಹೊಡೆಯವರೇ ಭಾಳ ಮಂದಿ ಆಗ್ಬಿಟ್ಟ. ರಕ್ತ ಯಾಕೆ ಬೇಕ್ರಿ? ರಕ್ತದಲ್ಲಿ ಬರೆದು ಕೊಡ್ತೀನಿ, ರಕ್ತದಿಂದ ನಾನು ರಕ್ತ ಕೊಡ್ತೀನಿ. ಯಾರು ರಕ್ತ ತಗೊಂಡೆ ನೀರು ಬರ್ತಕ್ಕಂಥ. ಅದಕ್ಕೆ ಹೇಳಿದೆ, ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಫಸಾಸಿದೆ. ನೀವು ಹಂಗೆ ಮಾಡಬೇಡ್ರಿ ಸಿದ್ದರಾಮಯ್ಯನವ್ರೆ. ಯಾಕಂದ್ರೆ ಅದೇ ನೀವು ಎಲ್ಲ ಮುಖ್ಯಮಂತ್ರಿಗಳು ಇದೇ ನಾಟಕ ಮಾಡಿರಿ ಅಂತ ಹೇಳ್ದೆ. ನೀವು ನೋಡಿರ್ಬೇಕು. ಒಬ್ಬರು ಅಂತೂ ಹೇಳಿದರು, ನನ್ನ ರಕ್ತದಿಂದ ಬರೆದು ಕೊಡ್ತೀನಿ, ಕೃಷ್ಣ ಮುಗಿಸ್ಕೊಡ್ತೀನಿ ಅಂತ. ಆ ರಕ್ತ ಬೇಡ ಮಾರಾಯ, ನಮ್ಮ ರೊಕ್ಕ ಕೊಟ್ಬಿಡು. ಇಂಥ ಕತ್ತಿ ಹೊಡೆಯವರೇ ಭಾಳ ಮಂದಿ ಆಗ್ಬಿಟ್ಟ. ರಕ್ತ ಯಾಕೆ ಬೇಕ್ರಿ? ರಕ್ತದಲ್ಲಿ ಬರೆದು ಕೊಡ್ತೀನಿ, ರಕ್ತದಿಂದ ನಾನು ರಕ್ತ ಕೊಡ್ತೀನಿ. ಯಾರು ರಕ್ತ ತಗೊಂಡೆ ನೀರು ಬರ್ತಕ್ಕಂಥ. ಅದಕ್ಕೆ ಹೇಳಿದೆ, ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಫಸಾಸಿದೆ. ನೀವು ಹಂಗೆ ಮಾಡಬೇಡ್ರಿ ಸಿದ್ದರಾಮಯ್ಯನವ್ರೆ. ಯಾಕಂದ್ರೆ ಇದು ಕೃಷ್ಣ ಎಷ್ಟು ದೊಡ್ಡ ಸಮಸ್ಯೆ ಇದೆ ನೋಡ್ರಿ. ಇಲ್ಲಿ ನಮ್ಮ ಕುಮಟಳ್ಳಿಯವ್ರಿದ್ದಾಗ 2-3 ಏತ ನೀರಾವರಿ ಯೋಜನೆ, ಅಮ್ಮಾಜಿ ನಾವು ಭಾಷಣ ಮಾಡಿದ್ವಿ. ಅವಾಗ ಇವರು ಕುಮಟಳ್ಳಿಯವರು ಅಭ್ಯರ್ಥಿ ಆದಾಗ ಏನೇನು ಹೇಳಿದ್ವಿ. ಅವಾಗ ಉಪಚುನಾವಣೆಯೊಳಗೆ ಕೊತ್ತಲಿಗಳು ಹೇಳಿದ್ವಿ, ನಮ್ಮ ಸರ್ಕಾರ ಬಂದ್ರೆ ನಮ್ಮ ಕುಮಟಳ್ಳಿಯವ್ರನ್ನ ಆರಿಸ್ಕೊಂಡ್ಬರ್ರಿ. ಮಾಡಿದ್ರಲ್ರಿ, ಟೆಂಡರ್ ಆಗಿತ್ತು. ಅಲ್ಲಿ ಲಗ ಹೊಡೆದ್ರು. ನಾತನಿಯವರು ಭಾಳ ಶಾಣೆ ಅದ. ಹೊಡೆದವ್ರನ್ನೂ DCC ಬ್ಯಾಂಕ್ ಡೈರೆಕ್ಟ್ ಮಾಡ್ತಾರೆ, ಹೊಡ್ಸ್ಕೊಂಡವ್ರನ್ನೂ DCC ಬ್ಯಾಂಕ್ ಡೈರೆಕ್ಟ್ ಮಾಡ್ತಾರೆ.
ಈಗ ನಮ್ಮ ಜನರಿಗೆ ಬೇಕಾಗಿದೆ ಇದು. ಜನರಿಗೆ ನೋಡ್ರಿ ಇವತ್ತು ಏನಾಗಿದೆ, ಎಲ್ಲರೂ ಭಾಷಣ ಭಾಳ ಚಂದ ಮಾಡ್ತಾರೆ ಮುಖ್ಯಮಂತ್ರಿ ಆಗುವವರಿಗೆ. ನಮಗೂ ಹೇಳ್ತಿದ್ರು ಒಬ್ಬರು ಮುಖ್ಯಮಂತ್ರಿ, ನಮ್ಮ ಆಲ್ಮಟ್ಟಿ ಡ್ಯಾಮ್ನಾಗ ವಾಕಿಂಗ್ ಹೋಗ್ತಿದ್ವಿ ಮುಂಜಾನೆ ವಯಸ್ಸಣ. ನಾ ಹೇಳ್ತಿದ್ದೆ ಅವ್ರಿಗೆ, ಏನಕ್ಕೆ ಏನೂ ಬೇಡ್ರಿ, ನೀವು ವರ್ಷಕ್ಕೆ 25,000 ಕೋಟಿ ರೂಪಾಯಿ ನಮ್ಮ ನೀರಾವರಿಗೆ ತೆಗೆದ್ರಿ. ನಮ್ಮ ಆಲ್ಮಟ್ಟಿ ಒಂದು ಪೂರ್ತಿ ಆಯ್ತಂದ್ರೆ ಜನ ಅನುಕೂಲ ಆಗ್ತದಂತೆ. ಆದ್ರೆ ಏನು ಮಾಡೋದು, ಅಧಿಕಾರ ಬಂದ ಮ್ಯಾಗ ಮತ್ತೆ ಬೇರೆ ಆಗ್ಬಿಡ್ತಾರೆ. ಅವಾಗ ರೊಕ್ಕಿಲ್ಲ ಕತೆ ಹೇಳಕ್ಕೆ ಚಾಲು ಮಾಡ್ತಾರೆ. ಅದಕ್ಕೆ ಒಮ್ಮೆ ಬಜೆಟ್ನಾಗೇ ನಾನು ಬಹಿಷ್ಕಾರ ಮಾಡಿದ್ದೆ. ಹಿಂಗೆ ರಾಜಕಾರಣದಲ್ಲಿ ಒಂದು ವಾತಾವರಣ ಇವತ್ತು ಬದಲಾವಣೆ, ಜನ ಜಾಗೃತಿ ಆಗ್ಯಾರ. ಮೊದಲಿನಂಗೆ ನಾವು ಏನು ಸುಳ್ಳು ಹೇಳಿದ್ರು, ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ವಿಧಾನಸಭೆಯಲ್ಲಿ ಏನೇನು ಚರ್ಚೆ ಆಗ್ತದೆ, ಏನೇನಿಲ್ಲ, ಯಾರ್ಯಾರು ಏನಕ್ಕೆ ಕೇಳಬೇಕು ಅದನ್ನ ಕೇಳೋದಿಲ್ಲ. ನೀರಾವರಿ ಕೇಳಬೇಕು, ರೋಡ್ ಕೇಳಬೇಕು, ಬಿಟ್ಟು IPL ಟಿಕೆಟ್ ಬರ್ತಾರೆ. ಇಂಥವ್ರು ಇವ್ರು MLAಗಳು ಇವರು. ಅಲ್ಲೇ ನಾವು ಅದಕ್ಕೆ ಹೋಗಿರ್ತೇವೆ, ನಾವು IPL ಟಿಕೆಟ್ ನಮ್ಮ ಹೆಂಡ್ರ ಮಕ್ಕಳಿಗೆ ಮುಂದೆ ಕುಂಡ್ರಿಸ್ಬೇಕು, ಪೊಲೀಸರು ತಂದು ನಮ್ಮನ್ನ ಮುಂದಿನ ಕುರ್ಚಿ ಕುಂಡ್ರಿಸ್ಬೇಕು, ಅದು ಮಸಾಜ್ ಮಾಡೋ ಕುರ್ಚಿ ಇರಬೇಕು ಇಂಥ ಕೇಳ್ತಾರೆ. ಯಾವ್ದು ನೋಡಿ ನಮ್ಮ ಸಮಾಜಕ್ಕೆ 2A ಅಂತ ಬಡ್ದಾಳಕತ್ತೀವಿ. ನಾವು ಒಬ್ಬನೇ ಮಾತಾಡಿದೆ. ಅವಾಗ ನಮ್ಮ ಕುಂಟಳವ್ರದ್ದು ಎಲ್ಲರೂ ಸಪೋರ್ಟ್ ಮಾಡಿದ್ರು. ನಮ್ಮ ಸರ್ಕಾರ ಇದ್ರೂ ನಾವು ವಿರೋಧ ಮಾತಾಡಿದ್ವಿ. ಗಟ್ಟಿ ಮಾತಾಡ್ಬೇಕೇನಾಗೋದಿಲ್ಲ. ಏನೇ ನನಗೇನಾಗೈತಿ, ಈಗ ಹೊರಗೆ ಹಾಕಿದ್ರೆ ಏನು ಮುಗಿದೋಗೈತೆ ಅನ್ನೋದು. ಹೊರಗೆ ಹಾಕಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಾಕತ್ತೀವಿ ನಾವು. ಯಾಕಂದ್ರೆ ನಾವು ಮಾತಾಡಿ ಪಾಪ್ಯುಲರ್ ಆಗಿಬಿಟ್ಟಲ್ಲ. ಈ ಕಾಂಪಿಟೇಷನ್ಗೆ ಬಂದ್ಬಿಟ್ಟು ನಾವು CM ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ 3-4 ಹೆಸರ ನಾವು ಬಂದ್ಬಿಟ್ಟಿವಿ. ಯಾಕಂದ್ರೆ ಬರ್ತಿದ್ದೇಲೆ ಎಂದು ಬರೀ ನಮ್ಮ ಅಪ್ಪಾಜಿಯವರು ನಮ್ಮ ಪೂಜೆ ತಂದೆಯವರು ಅನ್ಕೊಂಡು ಕೂತೀವಿ ಅಂದ್ರೆ, ಮಹೇಶ್ ಅಣ್ಣಗೆ ಅದೇ ಹೇಳ್ತಿದ್ದೆ. ಬೈ ಎಲೆಕ್ಷನ್ದಾಗ ಬಂದಾಗ ನಾನು ಏನು ಹೇಳಕತ್ತಿದ್ದೆ, ಅದು ಡ್ಯಾಶ್ ಇವ್ರಿದ್ರು ಒಂದು ದಿವಸ. ಇದು ಯಾವ ಬರ್ಗ ಅದು ಕಕ್ಮರಿ ಮುಗಿಸಿ ಹೊರಗೆ ಬಂದು ಅಡಿವಾಗ ನಿಂದ್ರಿಸ್ತಾರೆ. ನಮ್ಮನ್ನ ನಿಂದ್ರಿಸಿ ಹೇಳಿದ್ರು, ಸಾಹೇಬ್ರ ಸ್ವಲ್ಪ ನೀವು ಅದನ್ನು ಯಾವ ಅನ್ಬೇಡ್ರಿ, ಈಗ ಮತ್ತೆ ಬೇರೆ ತಪ್ಪು ತಿಳ್ಕೊತ. ನಾನು ಹಂಗೆ ನಡೀದಿಲ್ಲ ಎಲೆಕ್ಷನ್. ಈಗ ನಾಟಕವಾಗಿ ಮಾತಾಡಿದ್ರೆ ಯಾವ ನಡೀದಿಲ್ಲ, ಸುಸ್ತು ಕಟ್ಟಿದ್ರೆ ಬರೋಬರಿ ಆಗ್ತದೆ ಅಂತ ಹೇಳಿದೆ. ಆದರೂ ಆಯ್ತು ಹೇಳ್ರಿ, ನೀವು ಹೇಳ್ದಂಗೆ ನಾನು ಸಣ್ಣ ಮಾತಾಡ್ತೀನಿ ಅಂತ ಹೇಳಿ ಚೆನ್ನಾಗಿ ಮಾತಾಡಕ್ಕೆ ಚಾಲು ಮಾಡಿದೆ. ಮರುದಿವ್ಸ ಮುಂಜಾನೆ 7ಕ್ಕೆ ಯಾವುದೋ ಈ ಕಡೆ ಊರಿಗೆ ಹೊಂಟಿದ್ದೆ. ಈ ಕಡೆ ಸಿರಟಿಗೆ ಎಲ್ಲಿ ಹೊಂಟಿದ್ವಿ, ತೆಲ್ಸಂಗದಾಗ ಅಲ್ಲೊಂದು ಗೋಡೆ ಹಚ್ಚಿದ್ರು. ನಿಮಗೆ ಊರಿಗೆ ಹೊಡೆದಾರ್ದಾರ್ದಾತ ಇರ್ಕು ಗೋಡೆ ಹಚ್ಚಿದ್ರು. ನಾವು ಹೋದ ದಿವ್ಸ ಬೋರ್ಡ್ ಗಿಡ ಕಿತ್ಲಿ ಎಲ್ಲರೂ 4-5 ಸಾವಿರ ಮಂದಿ ಕುಡಿದ್ರು. ಒಂದು ದಿವ್ಸ ಮುಂಜಾನೆ ಇವ್ರು ಮನೆ ಮುಂದೆ ನಿಂತಿದ್ರು, ನಾ ಎಲ್ಲ ಪ್ರಚಾರ ಕೊಟ್ಟಿದ್ದೆ. ಮತ್ತು ಗಾಡಿ ತರಬೇಕು ಹೇಳಿದ್ರು, ಏನಿಲ್ರಿ ನೀವು ಹೆಂಗೆ ನೀವು ಮಾತಾಡಿದ್ದು ಬರೋಬ್ಬರಿ ಎಲ್ಲ ಕತ್ತಾರೆ, ಎಲ್ಲರೂ ಹಾಗೆ ಮಾತಾಡ್ರು. ಮತ್ತು ಹಾಗೆ ಕಟ್ಟಿಲಾಗ್ತಾರೆ. ಹಂಗೆ ಕಡೆಕಾದ್ರ ಮಾಹಿತಿ ಅದಲ್ರಿ. ಹಿಂಗೆ ನೇರವಾಗಿ ಮಾತಾಡಿದ್ರು ತಪ್ಪೇನಿಲ್ಲ. ಜನರ ಸಲುವಾಗಿ ಇವತ್ತು ಹಿಂದುತ್ವ ವಿಚಾರ ಬಂದ್ರೆ ನೋ ಕಾಂಪ್ರಮೈಸ್. ಏನು ಮಾಡಂಗದಾರ. ಈಗ ನಾವು ಬಿಜಾಪುರನಾಗ 8 ಮಂದಿ ಅದಾರ, ಅವ್ರು 1,26,000 ಮಂದಿ ಅದಾರ. ಆರಿಸಿ ಬರ್ತೀನಿ, ಎಲ್ಲ ಜಾತಿಯವ್ರು ಬಂದಾಗ್ಬಿಡ್ತೇನೆ. ಅಲ್ಲೇನು ಯಾವ ಜಾತಿನೂ ಇಲ್ಲ. ನನ್ನ ಕ್ಷೇತ್ರ ಇಡೀ ಕರ್ನಾಟಕದ ಭಯಂಕರ ದೊಡ್ಡ ಒಂದು ಏನಂತಾರೆ, ನಮ್ಮ ಪೊಲೀಸ್ ಇಲಾಖೆ ಪ್ರಕಾರ ಅತಿ ಸೂಕ್ಷ್ಮ ಮತಗಟ್ಟೆ ಇರುವ ಕ್ಷೇತ್ರ ಅಂದ್ರೆ ಬಿಜಾಪುರ. ಅಲ್ಲಿ ಹಿಂದುತ್ವದ ಮ್ಯಾಗೇನೆ ಆರಿಸಿ ಬರ್ಲಾಕತ್ತೀನಿ. ಮೊನ್ನೆ ಅಂತೂ ಕಡಬೇಕಂತ 8 ಮಂದಿ ಬಂದರು. ಏನು ರೊಕ್ಕ ಹಂಚಿದ್ರು, ಈಗ ಹೆಂಗೆ ಬಾಗಲಕೋಟ್ನಾಗ ಹಂಚಿದ್ರು, ನಮ್ಮಲ್ಲಿ ಹಂಚಿದ್ರು. ಎಲ್ಲ ನಮ್ಮ ಮಂದಿ ಎಲ್ಲ ತೊಗೊಂಡ್ರು, ಟ್ರೈನಿಂಗ್ ಮಾಡಿದ್ರು ಎಲ್ಲರೂ. ವೋಟಿಂಗ್ ದಿವಸ ನಾನು ಓಟ್ ಹಾಕಿದ್ರೆ ಆರಿಸಿ ಬಂದ್ಬಿಟ್ಟು ಅವ್ರು ಕೊಟ್ಟವರು ನೋಡ್ರಿ. ಅವರು ಎಲ್ಲ ಪಾಪ ಲೆಕ್ಕ ಮಾಡಿಟ್ಟಿದ್ರು. ಈ ಓಣ್ಯಾಗಿಟ್ಟು, ಈ ಸ್ಲಮ್ನಾಗಿಟ್ಟು, ಇಟ್ಟಿಟ್ಟು ಎಲ್ಲ ಕಡೆ ಕೊಟ್ಟಿವಿ, ಎಲ್ಲ ಬರೋಬ್ಬರಿ ಆಗೈತಿ. ಇದು ರೈಟ್ ಬೂತ್ ಮುಂದೆ ನಿಂತಿದ್ರು. ಮುಂಜಾನೆ 7ಕ್ಕೆ ಹೋಗಿ ಅವರೆಲ್ಲ ಓಟ್ ಹಾಕ್ಲಕ್ಕೆ ಮತ್ತು ರೊಕ್ಕ ಕೊಟ್ಟವರು ಅಲ್ಲಿ ಹಾಯ್ದು ಹೋಗಬೇಕಲ್ಲ. ಫುಲ್ ಐತೆ ನಾವು. ಇವರೆಲ್ಲ ಬರ್ಕೊಂಡ್ರು. ಬಸ್ಸನ್ನು ಓಡೋದು 25 ಬೀಳ್ತಾವೆ ಭಾಳ ಅದಾರ. 800 ನಮ್ಮ ಹೋದವು. ಹಿಂಗೆ ಮಾಡಿ ಸಂಜೆ ಒಂದು 5:30 ಥರ ಲೆಕ್ಕ ಮಾಡಿ ಒಂದು 25 ಸಾಲ ಬಸ್ಸನ್ನು ಓಡಿ ಬೀಳ್ತಾನೆ. ಹಂಗಾಗಿ ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿದವ್ರು ಭಯಂಕರ ಖುಷಿ ಆದ್ರೆ ಮನುಷ್ಯನ ಬೆತ್ತಿ ಸಲ ಕಡಿದೇವು ಮಗನ ಅಂತಾಳೆ. ಕೌಂಟಿಂಗ್ ಚಾಲು ಆಯಿತು. 35 ಸಾವಿರ ಲೀಡ್ ಆಗಿಬಿಡ್ತು. ಮುಂದೆ ಇಳ್ಕೊತ ಹೋಗ್ಬಿಡುತ್ತೆ. 3 ಸಾರಿಗೆ ಬರ್ತಾರಪ್ಪ ನಾವು ಲೀಡರ್. ಇನ್ನು ಬೀಳ್ತಾನೆ ಅಂತೇಳಿ ಎಲ್ಲರಿಗೂ ಅನಿಸಿ ಹಸಿರು ಗುಲಾಲ್ ಹಾರಿಸ್ಬಿಡ್ತಾರೆ. ಆರಿಸಿದ ಬೆಳೆನೂ ಅಲ್ಲಿ ಒಬ್ಬ ಹನುಮಂತ ಇರ್ಕೊತಾನೆ. ಮತ್ತೆ ಹೆಂಗೆ ಉದ್ಘಾಟನೆ ಮಾಡಿದ್ವಲ್ಲ, ಮನಗಳ ಅಕ್ಷಯ ಒಬ್ಬ ಹನುಮಂತ ನಾ ಅಲ್ಲಿ ವೋಟಿಂಗ್ ಮುಗಿದ ಕೂಡ ಒಂದು ಅರ್ಧ ತಾಸು ಹೋಗಿ ಕೂತಿರ್ತೇನೆ. ಸಂಜೆ ಒಂದು 5:06ಕ್ಕೆ ನೋಡಪ್ಪ ನೀನೇ ಕಂಟ್ರೋಲ್ ಮಾಡ್ಬೇಕಂತ. ಅಲ್ಲಿಗೆ ಬಂದಾಗ ಏನು ಇಳಿದಿರ್ತದೆ ಮುಂದೆ ಏರ್ಕೊತ ಹೋಗ್ಬಿಡ್ತದೆ.
ಅದೇ ಹನುಮಂತ ದೇವರ ಆಶೀರ್ವಾದ. ಹನುಮಂತ ದೇವ್ರ ಇವತ್ತ ಭೂಮಿ ಮ್ಯಾಗ ಜೀವಂತ ಇರೋ ದೇವ್ರು ಯಾರಪ್ಪ ಅಂದ್ರೆ ಹನುಮಂತ ದೇವ್ರು. ಹನುಮಂತ ದೇವ್ರನ್ನ ಯಾರು ನಂಬರ್ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋಕ್ಕೆ ನಾನೇ ಸಾಕ್ಷಿ ಇದೀನಿ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ಒಳ್ಳೆ ಕಾಲ ಬರ್ತದೆ. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿರೋನು ಮುಂದಿನ ದಿವಸನಾಗ ವಿಠ್ಠಲ್ ರುಕ್ಮಿಣಿ ದೇವರ ಆಶೀರ್ವಾದ, ಹನುಮಂತ ದೇವರ ಆಶೀರ್ವಾದ. ಮತ್ತು ಇಲೆಕ್ಷನ್ದಾಗ ಬರ್ತೀನಿ ಪ್ರಚಾರಕ್ಕೆ. ನನಗೂ ಹೇಳಿದ್ರು ಹತ್ತನೇಗತ್ತೆ ನಾನು ಬಿಜಾಪುರ ಬಿಟ್ಟು ಎಲ್ಲಿ ಬರೋದಿಲ್ಲ, ಬಿಜಾಪುರನಾಗ ಕೆಲಸ ಮಾಡೀನಿ. ಒಂದು ಹೋಟ್ಲೆ ಆದ್ರೂ ಬಿಜಾಪುರನಾಗೆ ಆಚೆ ಬರ್ತೀನಿ. ಎಲ್ಲಿನೂ ನಾ ಈಗ ಹೇಳೋದಿಲ್ಲ. ನನಗೆ ಹೇಳಿದ್ರು ನಮ್ಮ ಸಾವುಕಾರ ಹೇಳ್ತಾರೆ ಅಲ್ಲಿ ಹೋಗ ಹುಡುಗಂದು ನಿಂದಿರ್ತಾರೆ ಬಾಗಲಕೋಟೆಗೆ ಎಲ್ಲಿ ನಿಂದ್ರೋದು. ಬಿಜಾಪುರ ಸಿಟಿ ಒಳಗೆ ಎದ್ದು ಮುಂದಿನ ಸಲ ಅನೇಕ ಹಿರಿಯರು ಇನ್ನಾಗಿ ಬರೋಕೆ ಆರ್ಥಿಕವಾಗಿ ಹೇಳಿದ್ರು ಮುಖ್ಯಮಂತ್ರಿಯಾಗಿ ನಮ್ಮ ಮನೆಗೆ ಮೊದಲು ಬರ್ಬೇಕಂತೇಳಿ. ಹಾಂ ಎಸ್, ಎಲ್ಲರೂ ಕೂಡಿ ಮಾಡೋಣ. ಇವತ್ತು ನನಗೇನು ಮಾತಾಡ್ಬೇಕಂತ ಅನ್ಸಲಾಗಿ ನಂದು ಒಂದು ಒಟ್ಟು ಮೂಡ್ ಶಾಂತಿ ಐತೆ ಇವತ್ತು ಯಾಕೋ. ಅದಕ್ಕೆ ಇನ್ನೊಂದು ಬಂದಾಗ, ಯಾಕಂದ್ರೆ ನೀವೆಲ್ಲ ನಮ್ಮದು ಎಲ್ಲ ಯೂಟ್ಯೂಬ್ದಾಗ ಅದು ನೋಡಿರ್ತೀರಿ. ನಾನು ಯೂಟ್ಯೂಬ್ ನೋಡೋರು ಭಾಳ ಮಂದಿ ಇದ್ದಾರೆ. ಇಡೀ ಜಗತ್ತಿನಾಗೆ ಒಂದು ಟೀಮ್ ಐತಿ. ಅವರೆಲ್ಲ ಹೇಳ್ತಿರ್ತಾರೆ ಅಂತಿಂತ ದೊಡ್ಡ ದೊಡ್ಡ ವಕೀಲರು ಸಹಿತ ನೋಡಿರ್ತಾರೆ. ನಮಗೆಲ್ಲ ಕೋರ್ಟ್ಗಳ್ನಾಗ ಭಾಳ ಕೇಸ್ ಅದಾವ್ರಿ. ನಾನು 80 ಕೇಸ್ ಹಾಕ್ತಾರೆ ನನ್ನ ಪೊಲೀಸರಿಗೆ ಹೇಳ್ಬಿಟ್ಟಿರ್ತಾರೆ, ಹೋಗ್ಬಿಟ್ಟು ಒಂದು ಕೇಸ್ ಹಾಕಿರ್ತಾರೆ. ಈಗ ಬಿಟ್ಟಾರ ಒಂದು ತಿಂಗಳಾಯ್ತು ಯಾಕೋ ಕಡಿಮೆ ಮಾಡ್ಯಾರ. ನಮ್ಮ ಮನೆ ಹೇಳ್ಬಿಟ್ಟೆ, ನೀವು ಎಷ್ಟು ಕೇಸ್ ಹಾಕ್ತೀರಿ ಅಷ್ಟು MLA ಆರಿಸ್ಬಿಡ್ತಾವೆ ನಾನು ಅಂತ. ಈಗ 79 ಹಾಕಿರಿ, 79 ಫಿಕ್ಸ್ ಆಗ್ಯಾವ. ದೀಡ್ಸೆ ಥರ ಕೇಸ್ ಹಾಕತ್ತೇನೆ 28 ತನಕ. ದೀಡ್ಸೆ MLA ಬಂದ ಮ್ಯಾಗ ಎಲ್ಲ ಕೇಸ್ ತಾನೇ ಬಿಟ್ರೋಣ ಆಗ್ತಾನೆ, ಹೌದಿಲ್ಲ? ಅದಕ್ಕೆ ಮುಂದಿನ ದಿವಸನಾಗ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮದೇನೂ ಆಸೆ ಇಲ್ಲ, ಎಲ್ಲ ದೇವ್ರು ನನಗೆ ಅನುಕೂಲ ಮಾಡ್ಯಾನ. ಏನೇನು ಮಾಡೋದಿದ್ರು ನಿಮ್ಮೆಲ್ಲ ಜನರಿಗೆ ಸಲುವಾಗಿನೇ. ಇನ್ನು ಎಷ್ಟು ದಿವಸ ಇರೋದಿದ್ವಿ, ಈಗ 62 ನಾವು ಭಾಳ ಸಣ್ಣ ವಯಸ್ಸಿನಾಗೇ MLA ಆಗಿನಿ. 28ಕ್ಕೆ ನಾ MLA ಬಿಜಾಪುರ ಒಳಗೆ. ಪೊಲೀಸರು ನಾನು ವಿಧಾನಸೌಧದಾಗೆ ಬಿಡ್ತಿದ್ದಿಲ್ಲ. ಹುಡುಗನಾಗಿದ್ದೆ, ಕಾರ್ಡ್ ತೋರ್ಸೋನವ್ರು. ಒಮ್ಮೊಮ್ಮೆ ಐಡೆಂಟಿ ಕಾರ್ಡ್ ಒಯ್ದಿರ್ತಿದ್ದಿಲ್ಲ MLAದು, ನಿಂದ್ರಿಲ್ಲ ಅನ್ನೋರು. ಮತ್ತೆ 6 ಕಡೆಯಿಂದ ಪೊಲೀಸ್ ಸ್ಟೇಷನ್ MLA ಅದ್ರ ಬಿಡು ಅಂದ್ಕೊಂಡು ಮತ್ತೆ ಬಿಡೋ. ಅದು 2-3 ಸಲ ಹಿಂಗಾಗೈತಿ. ಆ ಟೈಮಿನಿಂದಲೂ ವಿಧಾನಸಭೆಯಲ್ಲಿ ಪ್ರವೇಶ ಮಾಡೀನಿ. ನಿಮ್ಮೆಲ್ಲರ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ನಿಲ್ಲಕ್ಕೆ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ